ಹಿಂದಿನ ಭಾಗದಲ್ಲಿ ರಾಜ ಶಾಂತನನ ಜನನವನ್ನು ತಿಳಿದುಕೊಂಡೆವು. ಈಗ ಕಥೆಯ ಮುಂದೆ ನೋಡೋಣ. ಯುವರಾಜ ಶಾಂತನು ಆಟವಾಡುತ್ತಾ ಎಲ್ಲ ಅಸ್ತ್ರ ಶಸ್ತ್ರಗಳ ಬಗ್ಗೆ ಮತ್ತು ಯುದ್ಧದ ಜ್ಞಾನವನ್ನು ಋಷಿಮುನಿಗಳಿಂದ ಪಡೆದುಕೊಂಡು ದೊಡ್ಡವನಾದನು. ಹಾಗೆ ರಾಜಪ್ರತಿಪನು ವೃದ್ಧನಾಗಿದ್ದನು. ಹಾಗಾಗಿ ರಾಜಪ್ರತಿಪನು ತನ್ನೆಲ್ಲ ಅಧಿಕಾರವನ್ನು ರಾಜ ಶಾಂತನಿಗೆ ವಹಿಸಿ ಅವನು ಕಾಡಿನ ಕಡೆ ಸಾಗಿದನು. ಹೊಸ ರಾಜ ಶಾಂತನು ಒಂದು ದಿನ ಬೇಟೆಗಾಗಿ ಹೊರಟ. ಒಂದು ಮೃಗವನ್ನು ಹಿಂಬಾಲಿಸುತ್ತಾ ಗಂಗಾ ನದಿಯ ದಡವನ್ನು ತಲುಪಿದ. ಈ ಬಾರಿ ಮೃಗದ ಅಂತ್ಯ ನಿಶ್ಚಿತ ಎಂದುಕೊಳ್ಳುತ್ತಿದ್ದ. ಆಗ ಗಂಗಾ ನದಿಯ ದಡದಲ್ಲಿ ಒಂದು ಅಪ್ಸರೆ ಅಥವಾ ದೇವಿಯನ್ನು ಕಂಡ. ಆಗ ರಾಜ ಶಾಂತನು, ನಾನು ಹಸ್ತಿನಾಪುರದ ರಾಜ, ನೀವು ಯಾರು, ಇಲ್ಲಿಗೆ ಬಂದ ಕಾರಣವೇನು ಎಂದು ಕೇಳಿ. ಆಗ ದೇವಿ ಗಂಗಾ ಉತ್ತರ ನೀಡಿದಳು, ನಾನು ಗಂಗೆ, ನಾನು ಇಲ್ಲಿ ವಾಸಿಸುತ್ತಿರುವೆ ಎಂದಳು. ಆಗ ರಾಜನು ಅವಳನ್ನು ನೋಡಿ ತುಂಬ ಆಕರ್ಷಿತನಾದನು. ಆ ದಿನದ ನಂತರ ಅವರು ಆಗಾಗ ಕಾಡಿನಲ್ಲಿ ಭೇಟಿಯಾಗುತ್ತಿದ್ದರು, ಸಮಯವನ್ನು ಕಳೆಯುತ್ತಿದ್ದರು. ನಂತರ ಆ ದಿನ ಬಂತು. ಅವರ ಕತೆಗೆ ಹೊಸ ದಿಕ್ಕನ್ನು ತೋರಿಸಿತು. ಗಂಗಾ, ನಾನು ನಿನ್ನನ್ನು ವಿವಾಹವಾಗಲು ಬಯಸುವೆ. ನಾನು ನಿನ್ನನ್ನು ಪ್ರೀತಿಸುತ್ತಿರುವೆ. ಹಾಗೆ ನೀನು ಹಸ್ತಿನಾಪುರದ ಮಹಾರಾಣಿ ಆಗಿ ಮಾಡುವೆ. ಆಗ ದೇವಿ ಗಂಗಾ, ನಾನು ನಿಮ್ಮನ್ನು ವಿವಾಹ ಆಗುವೆ, ಆದರೆ ನನ್ನದೊಂದು ಷರತ್ತಿದೆ ಎಂದಳು. ಆಗ ರಾಜನು, ನಾನು ಒಬ್ಬ ಕ್ಷತ್ರಿಯ ರಾಜದೇವಿ ಮತ್ತು ಕ್ಷತ್ರಿಯ ಯಾವುದೇ ಕಾರ್ಯ ಮಾಡಲು ಹಿಂಜರಿಯುವುದಿಲ್ಲ. ನಿಮ್ಮ ಷರತ್ತು ಏನು ಹೇಳಿ ದೇವಿ ಎಂದು ಕೇಳಿದನು. ಆಗ ದೇವಿ ಗಂಗಾ, ನಮ್ಮ ವಿವಾಹದ ನಂತರ ಒಳ್ಳೆಯದು ಕೆಟ್ಟದ್ದು ನಾನು ಏನು ಮಾಡಿದರೂ ನೀವು ಎಂದಿಗೂ ನನ್ನನ್ನು ತಡೆಯುವುದಿಲ್ಲ ಮತ್ತು ಎಂದಿಗೂ ಪ್ರಶ್ನಿಸುವುದಿಲ್ಲ. ನಿಮ್ಮ ಈ ಷರತ್ತಿಗೆ ನನ್ನ ಒಪ್ಪಿಗೆ ಇದೆ ಎಂದು ರಾಜನು ಹೇಳಿದನು. ನೀವು ಮುಂದೆ ಎಂದಾದರೂ ಯಾವುದೇ ಪರಿಸ್ಥಿತಿಗೆ ಒಳಗಾಗಿ ನೀವು ನಿಮ್ಮ ಷರತ್ತನ್ನು ಮುರಿದರೆ ನಾನು ನಿಮ್ಮನ್ನು ಶಾಶ್ವತವಾಗಿ ತೊರೆದು ಹೋಗುತ್ತೇನೆ ಎಂದು ಗಂಗಾದೇವಿ ಹೇಳಿದರು. ಅದಕ್ಕೆ ರಾಜ ಶಾಂತನು, ಇಲ್ಲ ದೇವಿ, ನಾನು ಮಾತು ಕೊಡುತ್ತೇನೆ, ನಾನು ಯಾವತ್ತೂ ನಿಮ್ಮ ಷರತ್ತನ್ನು ಮುರಿಯುವುದಿಲ್ಲ ಎಂದು ಹೇಳಿದನು. ಇದಾದ ನಂತರ ಹಸ್ತಿನಾಪುರದಲ್ಲಿ ದೇವಿ ಗಂಗಾ ಮತ್ತು ರಾಜ ಶಾಂತನನ ಮದುವೆಯು ವಿಜೃಂಭಣೆಯಿಂದ ನಡೆಯಿತು. ವಿವಾಹದ ನಂತರ ಶಾಂತನು ದೇವಿ ಗಂಗೆಯ ಪ್ರೀತಿಯಲ್ಲಿ ಎಷ್ಟು ಮುಳುಗಿದನು ಎಂದರೆ ಎಷ್ಟೋ ವರ್ಷಗಳವರೆಗೂ ತನ್ನ ರಾಜ್ಯದ ಬಗ್ಗೆ ಚಿಂತಿಸಲೇ ಇಲ್ಲ. ರಾಜ್ಯ ಮತ್ತು ರಾಜಧರ್ಮದ ಬಗ್ಗೆನ ಇರುವ ಅವನ ಬೇಜವಾಬ್ದಾರಿ ನಗರ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆಯ ವಿಷಯವಾಯಿತು. ಸಭಾಪತಿಗಳು ರಾಜ್ಯದ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದರು. ನಂತರ ಗಂಗಾ ಮತ್ತು ಶಾಂತನನ ಮೊದಲನೇ ಪುತ್ರನ ಜನನದ ಶುಭ ದಿನ ಬಂತು. ರಾಣಿ ಗಂಗೆ ಪುತ್ರನಿಗೆ ಜನ್ಮ ನೀಡಿದಳು. ಆಗ ರಾಜ ಶಾಂತನು, ದೇವಿ, ಇಂದು ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ದಿನ. ನಾನು ಬಯಸುತ್ತೇನೆ ಇವನು ನಮ್ಮಿಬ್ಬರಂತೆ ಶಕ್ತಿಶಾಲಿ ಮೃದು ಸ್ವಭಾವದವನಾಗಲಿ ಎಂದನು. ಆಗ ದೇವಿ ಗಂಗಾ, ಇದು ಸಮಯ ಬಂದ ಮೇಲೆ ತಿಳಿಯುತ್ತದೆ ಎಂದಳು. ಮಹಾರಾಜ ಆಗಮಿಸಿ ನಾಡಿನ ಸಮಸ್ತ ಜನರಿಗೆ ಹೀಗೆ ಹೇಳಿದ, ಮಹಾರಾಣಿ ಗಂಗಾ ಹಸ್ತಿನಾಪುರದ ಭಾವಿ ರಾಜನಿಗೆ ಜನ್ಮ ನೀಡಿದ್ದಾಳೆ ಮತ್ತು
ಈ ಸಂತೋಷಕ್ಕಾಗಿ ಅದ್ಧೂರಿ ಉತ್ಸವವನ್ನು ಆಚರಿಸಬೇಕು ಎಂದನು. ಇದಕ್ಕೆ ಎಲ್ಲರೂ ಶುಭ ಹಾರೈಸಿದರು. ಆಗ ಸೈನಿಕ ಬಂದು ರಾಜನಿಗೆ ಹೇಳಿದ. ಮಹಾರಾಣಿ ಗಂಗಾ ಮಗುವನ್ನು ಕರೆದುಕೊಂಡು ಗಂಗಾ ನದಿಯ ಬಳಿ ಹೋಗುತ್ತಿರುವುದನ್ನು ತಿಳಿಸಿದ. ನಂತರ ಶಾಂತ ಮಹಾರಾಜನು ಓಡಿ ಗಂಗಾ ನದಿಯ ಬಳಿ ಬಂದು ನೋಡಿದ. ಆಗ ದೇವಿ ಗಂಗಾ ನದಿಯಲ್ಲಿ ಆ ಮಗುವನ್ನು ನೀರಿಗೆ ತೇಲಿ ಬಿಟ್ಟಳು. ಆಗ ರಾಜನಿಗೆ ತಾನು ವಿವಾಹದ ಸಂದರ್ಭದಲ್ಲಿ ದೇವಿ ಗಂಗೆಗೆ ಕೊಟ್ಟ ಮಾತು ನೆನಪಾಗಿ ದೇವಿ ಗಂಗಾನನ್ನು ಮಹಾರಾಜ ಪ್ರಶ್ನೆ ಮಾಡುವುದಿಲ್ಲ. ಹೀಗೆ ದೇವಿ ಗಂಗೆ ರಾಜ ಶಾಂತನುಗೆ 3 ಪುತ್ರರಿಗೆ ಜನ್ಮ ನೀಡುತ್ತಾಳೆ. ಗಂಗಾಜಲದಲ್ಲಿ ತೇಲಿ ಬಿಡುತ್ತಿದ್ದಳು. ಹಸ್ತಿನಾಪುರದ ರಾಜ್ಯ ಶೋಕದಲ್ಲಿ ಮುಳುಗಿತ್ತು. ಆದರೆ ಆಳವಾದ ಗಾಯ ರಾಜನ ಹೃದಯದಲ್ಲಿ ಆಗಿತ್ತು. ಅದು ಎಂತಹ ಗಾಯವೆಂದರೆ ಯಾರಲ್ಲೂ ಹೇಳಲು ಆಗುತ್ತಿರಲಿಲ್ಲ ಮತ್ತು ಮರೆಯಲು ಆಗುತ್ತಿರಲಿಲ್ಲ. ಮತ್ತು ಈಗ 4ನೇ ಪುತ್ರನ ಜನ್ಮದ ದಿನ ಬಂದಾಗಿತ್ತು. ಮಹಾರಾಜರ ಆರೋಗ್ಯದ ಸ್ಥಿತಿ ದಿನದಿನಲೂ ಹದಗೆಡುತ್ತಿತ್ತು. ರಾತ್ರಿಯ ನಿದ್ದೆ ಹಾಳಾಗಿದೆ. ಅವರ 3 ಪುತ್ರರ ದುಃಖ ಅವರ ಹೃದಯದಲ್ಲಿ ತುಂಬಾ ನೋವನ್ನು ಉಂಟುಮಾಡಿತು. ರಾಣಿ ಗಂಗೆಯ ನಡವಳಿಕೆ ಅರ್ಥವಾಗುತ್ತಿರಲಿಲ್ಲ. ಪ್ರತಿ ಮಗುವಿನ ಜನನದ ನಂತರ ಹೀಗೆ ಹೇಳುವುದು ಪಾಪ. ಮಹಾರಾಜರೇ ಏನು ಹೇಳದಿದ್ದರೆ ನಾವು ಯಾರು ರಾಣಿಯನ್ನು ಪ್ರಶ್ನಿಸಲು ಎಂದು ಸಭೆಯಲ್ಲಿ ಮಾತಾಡಿಕೊಂಡರು. 4ನೇ ಪುತ್ರರ ಜನನವಾಯಿತು. ಆಗ ಶಾಂತ ಮಹಾರಾಜನು ಗಂಗಾದೇವಿಯನ್ನು ಪ್ರಶ್ನೆ ಮಾಡಲು ಹೊರಟನು. ಆಗ ಶಾಂತ ಮಹಾರಾಜನಿಗೆ ತನ್ನ ತಂದೆ ಹೇಳಿದ ಮಾತು ನೆನಪಾಯಿತು. ಗಂಗಾ ನಿನ್ನನ್ನು ವಿವಾಹವಾಗುವಳು ಒಂದು ಷರತ್ತಿನ ಮೇಲೆ. ನೀನು ಅವಳ ಕಾರ್ಯದಲ್ಲಿ ಎಂದಿಗೂ ಹಸ್ತಕ್ಷೇಪ ಮಾಡಬಾರದು. ಅದೇನೇ ಆದರೂ ಸರಿ ಎಂದು. ಈ ಮಾತು ನೆನಪಾಗಿ ಶಾಂತ ಮಹಾರಾಜನು ಗಂಗಾದೇವಿಯನ್ನು ಪ್ರಶ್ನಿಸದೆ ಸುಮ್ಮನಾದನು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಪುಟಾಣಿ ಸ್ಟಾರ್ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.